ದಿನಾಂಕ 14/8/2026 ಶುಕ್ರವಾರದಂದು ಬೆಳಿಗ್ಗೆ 9:30ಕ್ಕೆ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಕೊಟ್ಟೂರು ನಗರ ಘಟಕ ಅಧ್ಯಕ್ಷರಾದ ಪಂಪಾಪತಿ ಅಂಗಡಿ ಹಾಗೂ ಚಿರಿಬಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಪಿ ನಾಗರಾಜ್ ರವರ ನೇತೃತ್ವದಲ್ಲಿ ಕೊಟ್ಟೂರು ನಗರದಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ರ್ಯಾಲಿಯು ಮರಿಕೊಟ್ಟೂರೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಕೊಟ್ಟೂರು ನಗರದ ಬಸ್ ನಿಲ್ದಾಣದ ಮಾರ್ಗವಾಗಿ ಕೊಟ್ಟೂರಿನ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಹಗರಿಬೊಮ್ಮನಹಳ್ಳಿ ಮಂಡಳದ ಅಧ್ಯಕ್ಷರಾದ ಕೆಎಸ್ ಪ್ರಕಾಶ್, ಜಿಲ್ಲಾಧ್ಯಕ್ಷರಾದ ಎಸ್ ಸಂಜೀವ್ ರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷರಾದ ಬಲ್ಲಾಹುಣಸಿ ರಾಮಣ್ಣ, ಮುಖಂಡರಾದ ತಿಂದಪ್ಪ, ಜಿಲ್ಲಾ ಕಾರ್ಯದರ್ಶಿಗಳಾದ ಪಿಎಚ್ ಕೊಟ್ರೇಶ್, ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಭರಮನಗೌಡರು ಪಾಟೀಲ್, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಬೋರ್ವೆಲ್ ತಿಪ್ಪೇಸ್ವಾಮಿ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ವೀರೇಶ್ ಗೌಡ್ರು, ಹಗರಿಬೊಮ್ಮನಹಳ್ಳಿ ಮಂಡಳ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಎಂಎಂಜೆ ವಾಗೀಶ್, ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರಾದ ನಂದಿ ವಿಕ್ರಮ್, ಮರಬದ ಕೊಟ್ರೇಶ್, ಡಾಕ್ಟರ್ ರಾಕೇಶ್, ರುದ್ರೇಶ್, ವಿಷ್ಣು, ಮಣಿಕಂಠ, ಬಸವರಾಜ್, ಜಗದೀಶ್, ಮಲ್ಲಿಕಾರ್ಜುನ್ ಹಾಗೂ ಚಿರ್ಬಿ ಮಹಾಶಕ್ತಿ ಕೇಂದ್ರದ ಮುಖಂಡರುಗಳಾದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗುರುಮೂರ್ತಿ, ಹರಾಳು ಸತೀಶಣ್ಣ, ಚಿರ್ಬಿ ಪ್ರಕಾಶ್, ಅಳ್ಬಂಡಿ ಕೊಟ್ರೇಶ್, ಹಗರಿಬೊಮ್ಮನಹಳ್ಳಿ ಮಂಡಳ ಪ್ರಧಾನ ಕಾರ್ಯದರ್ಶಿಗಳಾದ ಕೋಬಳಿ ಹನುಮಂತಪ್ಪ, ದಿವಾಕರ್ ಗೌಡ್ರು, ಮಂಡಳ ಯುವ ಮೋರ್ಚಾ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಇನ್ನೂ ಮುಂತಾದ ನಾಯಕರು ಹಾಗೂ ಕೊಟ್ಟೂರು ಹಾಗೂ ಚಿರ್ಬಿ ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು, ದೇಶಭಕ್ತ ನಾಗರಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅನೇಕ ಬಲಿದಾನಗಳಿಂದ ಸ್ವತಂತ್ರ ಬಂದಿದೆ. ಇದನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸಬೇಕಾಗಿದೆ. ಹಾಗಾಗಿ ಹರ್ ಘರ್ ತಿರಂಗ ಅನ್ನೋ ಯೋಚನೆ ಬಂದಿರೋದು ಮೋದಿಯವರಿಗೆ. ಇದು ಸುಮ್ಮನೆ ಇದು ನಾಗರ ಪಂಚಮಿ ಮಾಡ್ತೀವಿ, ಎಲ್ಲ ಹಬ್ಬಗಳು ಮಾಡ್ತೀವಿ, ಆದರೆ ನಮ್ಮ ಮನೆಯಲ್ಲಿ ಮಾಡ್ತೀವಿ. ಆದರೆ ನಾವು ಕಾಲೇಜು ಸ್ಕೂಲು ಮುಗಿದ ಮೇಲೆ ಯಾರು ಫ್ಲಾಗ್ ಮುಟ್ಟೋದೇ ಇಲ್ಲ. ನಾವು 90% ಜನ ಯಾರು ಫ್ಲಾಗ್ ಬಗ್ಗೆ ಯೋಚನೆನೇ ಮಾಡಲ್ಲ. ಈ ಫ್ಲಾಗ್ ವಿಚಾರದಲ್ಲೂ ಕೂಡ ತುಂಬ ಸ್ಟ್ರಿಕ್ಟ್ ನಿಯಮಗಳಿದ್ದಾವೆ. ಅವನ್ನ ಸಡಿಲೀಕರಣ ಮಾಡಿ ಪ್ರತಿ ಮನೆಯಲ್ಲೂ ದೇಶಭಕ್ತಿ ಬೆಳಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮೋದಿಜಿಯವರು ಈ ಕಾರ್ಯವನ್ನು ನಮಗೆಲ್ಲ ಒಪ್ಪಿಸಿದ್ದಾರೆ. ಮೋದಿಜಿಯವರು ಏನು ಆಜ್ಞೆ ಇದೆ, ಇದು ಬರೀ ನಮ್ಮ BJP ಕಾರ್ಯಕರ್ತರಿಗೆ ಒಂದೇ ಅಲ್ಲ, ಪ್ರತಿಯೊಬ್ಬ ಮನೆಯಲ್ಲೂ ದೇಶಭಕ್ತಿ, ದೇಶ ಅಂದರೆ ಏನು, ಧರ್ಮ ಅಂದರೆ ಏನು ಅಂತ ಗೊತ್ತಾಗಬೇಕು ಅನ್ನೋ ವಿಚಾರ ಇಟ್ಕೊಂಡು ಈ ಥರದ ಆಲೋಚನೆ ಅವ್ರ ಮನದಲ್ಲಿ ಮೂಡಿದೆ. ಇದಕ್ಕಿಂತ ಮುಂಚೆ ಅನೇಕ ಪ್ರಧಾನಮಂತ್ರಿಗಳಿದ್ದರು, ಆದರೆ ಈ ಥರ ಚಿಂತನೆಗಳು ಬರ್ತಿದ್ದೇ ಅಲ್ಲ ಅವ್ರ ತಲೆಯಲ್ಲಿ. ಯಾಕೆ ಬರ್ತಿದ್ದಿಲ್ಲ ಗೊತ್ತಿಲ್ಲ. ಬಟ್ ಈ ಥರ ಚಿಂತನೆಗಳಿರುವಂಥ ಪ್ರಧಾನಮಂತ್ರಿ ಪಡೆದಿರೋದು ನಾವೇ ಧನ್ಯರು ಅಂತ ಹೇಳ್ತಾ, ಅಲ್ಲಿಂದ ಏನೇ ಆದೇಶ ಬರಲಿ, ಯಾರೇ ಮಾಡಲಿ ಬಿಡಲಿ, ನಾವು BJP ಕಾರ್ಯಕರ್ತರು ಎಕ್ಸ್ಪೆಷಲಿ ನಾವು ಮಾತ್ರ ಮುಂದೆ ನಿಂತು ಇಂಥ ಕಾರ್ಯಗಳನ್ನು ಮಾಡ್ತಾ ಹೋದರೆ ಅನೇಕ ಜನ ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ನೋಡಿ, ಅನೇಕ ಜನ ಹೊಸ್ದಾಗಿ ಕೂಡ ಬಂದಿದ್ದಾರೆ ಇಲ್ಲಿ. ಏನು ವಿಚಾರ? ದೇಶದ ವಿಚಾರಕ್ಕೋಸ್ಕರ. ಬರೀ BJP ಕಾರ್ಯಕರ್ತರು ಇದೀವಿ ಅಂತ ಅಲ್ಲ, ಅನೇಕ ಸಾರ್ವಜನಿಕರು ಕೂಡ ಬಂದಿದ್ದೀರಿ. ಯಾವ ವಿಚಾರಕ್ಕೋಸ್ಕರ? ದೇಶ ವಿಚಾರ. ಈ ಥರ ಮನೋಭಾವನೆ ಎಕ್ಸ್ಪೆಷಲಿ ಜಂಜಿಗಳಿಗೆ ಬರಬೇಕಾಗಿದೆ. ನಾನು ಮೊನ್ನೆ ಒಂದು ಜಾಸ್ತಿ ಹೊತ್ತು ಮಾತಾಡೋಣ ಮೊನ್ನೆ ಒಂದು TV ಚಾನಲ್ ನೋಡ್ತಾ ಇದ್ದೆ. ಎಷ್ಟೋ ಹುಡುಗರಿಗೆ PUC ಮಾಡ್ತಾಯಿದ್ದಾರೆ, ಡಿಗ್ರಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಹೋಗಿ ನಮ್ಮ ದೇಶದ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ಹೇಳೋಕ್ಕಾಗ್ತಾ ಇಲ್ಲ. ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಬೇರೆ ದೇಶದ ವಿಚಾರಗಳು, ಧರ್ಮದ ವಿಚಾರಗಳು, ಸಂಸ್ಕೃತಿ ಏನು ಅನ್ನೋದನ್ನ ಮರ್ತು ಹೋಗ್ತಾ ಇದ್ದಾರೆ. ಅಂಥ ವಿಚಾರಗಳು ನಾವೆಲ್ಲರೂ ಮೂಡಿಸ್ಬೇಕಾಗಿದೆ. ಅದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಡೋಕ್ಕೆ ಧನ್ಯವಾದ.